ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ವಿದ್ಯಾರ್ಥಿಯನ್ನು ಚುಡಾಯಿಸಿದ ಆರೋಪ. ವಿದ್ಯಾರ್ಥಿನಿ ಕಡೆಯವರಿಂದ ಪ್ರಶ್ನೆ, ಅಂಗಡಿ ಮಾಲೀಕ ಹಾಗೂ ಯುವಕನಿಂದ ಹಲ್ಲೆ ಆರೋಪ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದು. ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕಿಡಿಕಾರಿದ ಸಂಸದ ಸುಧಾಕರ್. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ. ಲೋಕಾರ್ಪಣೆಗೊಳಿಸಿದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಘಟಾನುಘಟಿ ನಾಯಕರ ಸಮಾಗಮ. ಹಾವು ಮುಂಗಸಿಯಂತಿದ್ದ ರಾಜಕೀಯ ಬದ್ಧವೈರಿಗಳು. ವೇದಿಕೆ ಹಂಚಿಕೊಂಡ ಸಚಿವ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್. ಕುತೂಹಲ ಕೆರಳಿಸಿದ ಚಿಕ್ಕಬಳ್ಳಾಪುರ ರಾಜಕೀಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಪದವಿ ಓದುತ್ತಿರುವ ವಿದ್ಯಾರ್ಥಿನಿಯೊಬ್ಬಳನ್ನು ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿವಾಹಿತನೋರ್ವ ಚುಡಾಯಿಸುತ್ತಿದ್ದನೆಂದು ಆರೋಪ ಕೇಳಿಬಂದಿದೆ. ಯುವಕನ ಕಿರಿಕಿರಿಯಿಂದ ಆಕೆಯ ಸಹಪಾಠಿಗಳು ಅಂಗಡಿಗೆ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಕುಪಿತಗೊಂಡ ಅಂಗಡಿ ಮಾಲೀಕ ಹಾಗೂ ಅವರ ಕಡೆಯವರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಮೂಲದ ವಿದ್ಯಾರ್ಥಿನಿಯೊಬ್ಬಳು ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನಲ್ಲಿ 3ನೇ ವರ್ಷದ ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಪ್ರತಿದಿನ ಕಾಲೇಜಿಗೆ ಹೋಗಿ ಬರಲು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಮೂಲಕ ವಾಪಸಂದ್ರ ಬಳಿ ಇರುವ ಕ್ವಾಲಿಟಿ ಮಟನ್ ಸ್ಟಾಲ್ ಮುಂದೆ ನಡೆದುಕೊಂಡು ಹೋಗಬೇಕಾಗಿದೆ. ಎಂದಿನಂತೆ ಕಾಲೇಜಿಗೆ ಹೋಗಿ ಬರುವಾಗ ಕ್ವಾಲಿಟಿ ಮಟನ್ ಸ್ಟಾಲ್ನಲ್ಲಿ ಕೆಲಸ ಮಾಡುವ ಮನ್ಸೂರ್ ಎನ್ನುವ ವಿವಾಹಿತ ಯುವಕನೋರ್ವ ವಿದ್ಯಾರ್ಥಿನಿಗೆ ಚುಡಾಯಿಸಿದ ಆರೋಪ ಕೇಳಿಬಂದಿದೆ. ಕಳೆದ 12 ದಿನಗಳಿಂದ ಪ್ರತಿದಿನ ಒಂದಿಲ್ಲೊಂದು ರೀತಿಯಲ್ಲಿ ಮಾತನಾಡುವುದು, ಕರೆಯುವುದು, ಸನ್ನೆ ಮಾಡುವುದನ್ನ ಮಾಡ್ತಿದ್ದಂತೆ. ಇದರಿಂದ ನೊಂದ ವಿದ್ಯಾರ್ಥಿನಿ ತನ್ನ ಸಹಪಾಠಿಗಳಿಗೆ ತಿಳಿಸಿದ್ದಾಳೆ. ಸಹಪಾಠಿಗಳೊಂದಿಗೆ ವಿದ್ಯಾರ್ಥಿಗಳು ಇಂದು ಮಟನ್ ಸ್ಟಾಲ್ಗೆ ಆಗಮಿಸಿ ಪ್ರಶ್ನೆ ಮಾಡಿದ್ದಾರೆ. ಆಗ ಅಂಗಡಿ ಮಾಲೀಕ ಸೇರಿದಂತೆ ಮನ್ಸೂರ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಮಾರ್ನಿಂಗ್ ಬರ್ತಾ ಇದ್ರೆ ಒಂದು 12 ಡೇಸಿಂದನೂ ಬೆಳಿಗ್ಗೆ ಬರ್ತಾ ಇದ್ರೆ ಊಟ ಆಯ್ತಾ ಅಂತ ಕೇಳಿದ್ರು. ಫಸ್ಟ್ ಡೇ, ಸೆಕೆಂಡ್ ಡೇ ಕರೆದ್ರು. ಥರ್ಡ್ ಡೇ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು. ಫೋರ್ತ್ ಡೇ ಬರ್ತಾ ಇದ್ರೆ ಆ ಸೈಡಿಂದ ನಾವು ಹೋಗ್ತಾ ಇದ್ರೆ ಕರೆದ್ಬಿಟ್ಟು ಯಾಕೆ ಮಾತಾಡಲ್ವಾ ಅಂತ ಹೇಳಿದ್ರು. ನಾವು ಹೋಗ್ಬಿಟ್ಟು ಅವ್ರ ಅಂಗಡಿ ಹತ್ರ ವಾರ್ನಿಂಗ್ ಕೊಟ್ವಿ, ಈ ಥರ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡೋಂಗಿಲ್ಲ, ನೀವು ಅಂಗಡಿನೂ ಇರಲ್ಲ, ನಿಮ್ದೇನೂ ಇರಲ್ಲ, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ವಿ. ಆ ಓನರ್ಗೆ ಹೇಳಿದ್ವಿ ನಾವು, ಈ ಥರ ಅಂಗಡಿಯಲ್ಲಿ ಮಾಡ್ತಾ ಇದ್ದಾರಲ್ವಾ, ನಿಮಗೆ ಗೊತ್ತಾಗಲ್ವಾ ಅಂತ, ಈ ಥರ ಜನಕ್ಕೆಲ್ಲ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ಸುಮ್ಮನೆ ಆಗಿಬಿಟ್ವಿ. ಇವತ್ತು ಬರ್ತಾ ಇದ್ದರೆ ಬೇರೆಯವ್ರ ಹತ್ರ ಹೇಳ್ಕಳಿಸಿದ್ದಾರೆ. ಅವರು ಯಾರಿಗೆ ಹೇಳೋದವರು, ಯಾರು ಹೊಡೆಯೋದವರು, ಎಷ್ಟೊಂದು ಜನ ಕರ್ಕೊಂಡು ಬರ್ತಾರೋ ಕರ್ಕೊಬರಲಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇವತ್ತು 4 ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ, ನಾನು, ನನ್ನ ಫ್ರೆಂಡು, 2 ಗರ್ಲ್ಸು, 2 ಬಾಯ್ಸ್ ಹೋಗಿದ್ವಿ. ಹೋಗ್ಬಿಟ್ಟು ಅಣ್ಣ ಈ ಥರ ಎಲ್ಲ ಮಾಡ್ತೀರಾ ಅಲ್ವಾ ನೀವು, ಈ ಥರ ಯಾಕೆ ಮಾಡೋದು ನೀವು, ಗರ್ಲ್ಸ್ಗೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರನೇ ಮಾಡ್ತೀರಾ ಅಂತ ಬರೀ ಕೇಳಿದ್ದಷ್ಟೇ. ನೀವು ಯಾರು ನಮಗೆಲ್ಲ ಕೇಳೋದು, ನಮಗೆಲ್ಲ ಪೊಲೀಸವ್ರು ಗೊತ್ತು, ಎಲ್ಲರೂ ಗೊತ್ತು ನಮಗೆ ಅಂತ ಹೇಳ್ಬಿಟ್ಟು ಸ್ಟಿಕ್ಸ್ ಒಂದು ಜಾಸ್ತಿ ದೊಡ್ಡದಿದೆ, ಅದು ತೊಗೊಂಡು ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಹೊಡಿತಾ ಇದ್ದಾರೆ. ನಾವು ಇಟ್ಕೊಂಡು ಸ್ಟಿಕ್ಕು ಆದ್ರೂ ಹೊಡೆಯಕ್ಕೆ ಹೋಗಿದ್ದಾರೆ ಅವರು. ನಮ್ಗೆ ಹೊಡಿಲಿಲ್ಲ, ತೊಳ್ಬಿಟ್ರು, ನಮಗೆ ಹೊಡೆಯಕ್ಕೂ ಬಂದರು. ಆದರೆ ಅಷ್ಟೊತ್ತಿಗೆ ಎಲ್ಲರೂ ಬಂದ್ಬಿಟ್ರು. ಯಾರು ಮಾಡಿದ ಆ ಥರ 4 ಮೆಂಬರ್ಸ್ ಇದ್ರು ಅಲ್ಲಿ ಅಂಗಡಿಯಲ್ಲಿ. ಓನರ್ ಏನು ಅಂಗಡಿ ಅದು? ಚಿಕನ್ ಮತ್ತೆ ಮಟನ್ ಕಟ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಜನ ಹೊಡೆದ್ರು? ನಮ್ಮ ಫ್ರೆಂಡ್ಸ್ಗೆ 4 ಮೆಂಬರ್ಸ್. ಅಲ್ಲ, 4 ಮೆಂಬರ್ಸ್ ಸ್ಟಿಕ್ಕಲ್ಲಿ ದೊಡ್ಡದು ಕಡ್ಗೆ ಇದೆ. ಇನ್ನು ಮಟನ್ ಸ್ಟಾಲ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆಯಾಗುತ್ತಿರುವುದನ್ನು ಅರಿತ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿತ ಮನ್ಸೂರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈಗ ಇವತ್ತು ಹುಡುಗಿ ಮತ್ತೆ ಮಾತಾಡಕ್ಕೆ ಬಂದಿರೋದು ಅವ್ರು ಬಂದಿರೋದು ಎಲ್ಲ ಬ್ಯಾಚ್ ಕರ್ಕೊಂಡು ಅವ್ರು ಬಂದಿರೋದು. ಅವಾಗ ಏನಾಯ್ತು? ಯಾವಾಗ? ಇವತ್ತು ಅವರು ಹೇಳಿಲ್ಲ ನನಗೆ. ಅವರು ಎಲ್ಲ ಬಂದಿರೋದು 20 ಜನ ಬಂದಿದ್ರು. ಎಲ್ಲ ನಿಮ್ಮ ಪರಿಚಯನವರು? ಗುರುತಿಲ್ಲ, ಪರಿಚಯ ಇಲ್ಲ. ಯಾರು ಅಂಗಡಿ ಮುಂದೆ ಹೋಗೋರಿಗೆ ಊಟ ಆಯ್ತಾ? ಅವರು ಕೇಳಿಲ್ಲ ಸರ್. ನಾನು ಸರ್ ಅಂಗಡಿಯಲ್ಲಿ 10 ಜನ ಇರೋದು ಕೆಲಸ, ಊಟ ಮಾಡುವಾಗ ಆದರೆ ಈತ ಮಟನ್ ಅಂಗಡಿ ಮಾಲೀಕರ ಕಡೆಯವರು ಹೇಳೋದೇ ಬೇರೆ. ತಮ್ಮ ಸಿಬ್ಬಂದಿ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಿ, ಏಕಾಏಕಿ ಅಂಗಡಿಗೆ ನುಗ್ಗಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ರು ಎಂದು ಸಮಜಾಯಿಷಿ ನೀಡಲು ಮುಂದಾದರು. ಒಟ್ನಲ್ಲಿ ವಿವಾಹಿತನಾಗಿ 2 ಮಕ್ಕಳು ಇದ್ದು ವಿವಾಹಿತ ಮನ್ಸೂರ್ ವಿದ್ಯಾರ್ಥಿನಿಯನ್ನ ಚುಡಾಯಿಸಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಕೈಯಲ್ಲಿ ಫಲಕ ಹಿಡಿದು ಘೋಷಣೆ ಕೂಗುತ್ತಿರುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾ ಕಚೇರಿಗೆ ನುಗ್ಗಲು ಯತ್ನಿಸಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯಗಳು. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ರಾಜಸ್ಥಾನದಲ್ಲಿ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕುಬೇರ್ ಅಚ್ಚು ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇಲ್ಲದಾಗಿದೆ ಎಂದು ಟೀಕಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನೀಟ್ ಎಕ್ಸಾಮ್ ಪೇಪರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಅದರ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ BJP ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಜೀವನದ ಜೊತೆ, ವಿದ್ಯಾರ್ಥಿ ಜೀವನಗಳ ಜೊತೆ ಈ BJP ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಪೋಷಕರು ಎಷ್ಟೋ ಸಾಲ ಸೋಲ ಮಾಡಿ 1 ವರ್ಷ ನೀಟ್ ಫೀಸ್ನೆಲ್ಲ ಪೇ ಮಾಡಿ ಇವತ್ತು ಅವ್ರನ್ನ ಓದಿಸೋ ಅಂಥ ಕೆಲಸ ಆಗಿದೆ. ಅವರು ಅದೇ ಹುಮ್ಮಸ್ಸಲ್ಲಿ ನಮ್ಮ ತಂದೆ ತಾಯಿ ಕಷ್ಟ ಬಿದ್ದು ಫೀಸ್ ಕಟ್ಟಿದ್ದಾರೆ ಅಂತೇಳಿ ಅದೇ ಹುಮ್ಮಸ್ಸಲ್ಲಿ ಮಕ್ಕಳು ಕೂಡ ಓದಿ ಇವತ್ತು ಎಕ್ಸಾಮ್ನ ಬರೆದಿರ್ತಾರೆ. ಬರೆದಿದ್ದಾದಮೇಲೆ ಕೇಂದ್ರ BJP ಸರ್ಕಾರ ಉಡಾಫೆ ಉತ್ತರವಾಗಿ ಇದು ಲೀಕ್ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಮತ್ತೆ ನೀವು ಎಕ್ಸಾಮ್ ಬರೀಬೇಕು ಅಂತಾರೆ. ದಡ್ಡ ಶಿಖಾಮಣಿಗಳು ಯಾರೋ ಕೆಲವು ಜನ ಪಾಸ್ ಆಗೋದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ದುಡ್ಡಿರೋರು ಸೋರಿಕೆ ಮಾಡಿ ಇವತ್ತಿನ ದಿನ ಮಧ್ಯ ವರ್ಗದ ವಿದ್ಯಾರ್ಥಿಗಳಾಗ್ಬೋದು, ಬಡ ವಿದ್ಯಾರ್ಥಿಗಳ ಮೇಲೆ ಇವತ್ತು ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರೆ ಅದನ್ನು ನುಚ್ಚು ನೂರು ಮಾಡ್ತಾ ಇದೆ. ಇದು ಮೊದಲನೇ ಬಾರಿಗಲ್ಲ, 2018 ಒಂದು ಸತಿ ಇದೇ ಥರ ಮಾಡಿದ್ರು, 2024 ಇದೇ ಥರ ಆಗಿತ್ತು. ಇದಕ್ಕೆಲ್ಲ ಕೇಳೋರಿಲ್ಲ, ಮಾಡೋರಿಲ್ಲ. ಇವರ BJP ಸರ್ಕಾರನ ಇವತ್ತು ರಾಜಸ್ಥಾನಲ್ಲಿ ಒಂದು ಪೇಪರ್ ಲೀಕ್ ಆಗಿ ಮಹಾರಾಷ್ಟ್ರ, ಬಿಹಾರ, ಹರಿಯಾಣ ಎಲ್ಲ ಕಡೆ ಇದೊಂದು ಸರ್ಕ್ಯುಲೇಟ್ ಆಗಿದೆ. ಇವತ್ತು ಆ 4 ರಾಜ್ಯಗಳಲ್ಲಿ BJP ಇದೆ. ಇವಾಗ ಚುನಾವಣೆಗಳು ಮಾಡೋದ್ರಲ್ಲಿ ಅಮಿತ್ ಶಾ ಅವರು, ಮೋದಿ ಅವರು ಚಾಣಕ್ಯತನ ತೋರಿಸ್ತಾ ಇದ್ದಾರೆ. ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಈ ಮಕ್ಕಳ ಭವಿಷ್ಯದ ಬಗ್ಗೆ, ಈ ಮಕ್ಕಳ ಎಕ್ಸಾಮ್ಸ್ ಬಗ್ಗೆ ಅವ್ರಿಗೆ ಅದೇನದು ಚಾಣಕ್ಯತನ ಇಲ್ವಾ? ಇವತ್ತಿನ ದಿನ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಡ್ತಾ ಇದ್ದಾರೆ. ಅವ್ರ ಶಾಪ ಈ BJP ಕೇಂದ್ರ ಸರ್ಕಾರಕ್ಕೆ ತಟ್ಟದಿರ ಅಂತೂ ಹೋಗಲ್ಲ. ಇವತ್ತು ಇಡೀ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ಸು, ನಮ್ಮ ಸೀನಿಯರ್ ಕಾಂಗ್ರೆಸ್ ಎಲ್ಲ ವಿದ್ಯಾರ್ಥಿ ಪರ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಮಂಜುನಾಥ್ ಗೌಡರ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ಸು ಬೃಹತ್ ಪ್ರತಿಭಟನೆ ಮಾಡಿ ನೀಟ್ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ ಜೊತೆ ನಮ್ಮ ಯುವ ಕಾಂಗ್ರೆಸ್ಸು ನಿಲ್ಲೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸಚಿವರಾದಂಥ MC ಸುಧಾಕರಣ್ಣ ಆಗ್ಬೋದು, ಶಾಸಕರಾದ ಪ್ರದೀಪ್ ಈಶ್ವರ್ ಅವರಾಗ್ಬೋದು, ರಕ್ಷಾ ರಾಮಯ್ಯಣ್ಣ ಅವರಾಗ್ಬೋದು, ಇವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನೀಟ್ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳ ಪರ ನಮ್ಮ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಿಲ್ಲೋ ಅಂಥ ಕೆಲಸ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಪಕ್ಕದ ಒಂದು ಡಿಸ್ಟಿಕ್ನ ಅಧ್ಯಕ್ಷರಾದಂಥ ಶರತ್ ಪಾಟೀಲ್ ಅವರು ಸಹ ಭಾಗಿಯಾಗಿದ್ದಾರೆ. ಹಾಗೆ ಎರಡೂ ನಮ್ಮ ಸಂಸದ ಕ್ಷೇತ್ರಕ್ಕೆ ಸೇರೋ ಅಂಥ ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರುಗಳು ಸೇರಿ, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ನಡೆಯನ್ನ ಖಂಡಿಸಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಕೆ ಸುಧಾಕರ್, ಈಗಾಗಲೇ ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಿಜ. ಅದನ್ನ ಭೇದಿಸಲು ಕೇಂದ್ರ ಸರ್ಕಾರ CBI ತನಿಖೆಗೆ ಒಪ್ಪಿಸಿದೆ. ಕೆಲವೇ ದಿನಗಳಲ್ಲಿ ತಪ್ಪಿತಸ್ಥರನ್ನ ಹಿಡಿಯುತ್ತಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು BJP ಕಚೇರಿಗೆ ಮುತ್ತಿಗೆ ಹಾಕಿರುವುದು ಸಂಸದ ಸುಧಾಕರ್ ಕೆಂಗಣ್ಣಿಗೆ ಗುರಿಯಾಗಿದೆ. ಮೊದಲನೇದಾಗಿ ನೀಟ್ ಎಕ್ಸಾಮ್ನೆಲ್ಲ ಪ್ರಶ್ನೆ ಪತ್ರಿಕೆಗಳು ಏನು ಲೀಕ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ದುಃಖ ವ್ಯಕ್ತಪಡಿಸ್ತೀನಿ, ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕೆ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಎಕ್ಸಾಮ್ನ ತೆಗೆದುಕೊಂಡು ಅವರು ಕಾಯ್ತಾ ಇದ್ದರು ಫಲಿತಾಂಶಕ್ಕೆ. ಯಾರೋ ಒಬ್ಬ ವ್ಯಕ್ತಿನೋ ಅಥವಾ ಒಂದು ವ್ಯವಸ್ಥೆನೋ ಮಹಾರಾಷ್ಟ್ರದ ಮೂಲದಲ್ಲಿ ಗೊತ್ತಾಗಿ ಈ ದುಷ್ಕೃತ್ಯವನ್ನು ಎಸಗಿರ್ತಕ್ಕಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ, ಮಾನ್ಯ ಮೋದಿಯವರು ತಕ್ಷಣ CBI ತನಿಖೆಗೆ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋಂಥದ್ದನ್ನು ನೋಡಬೇಕು ತಾವು.
ಸರ್ಕಾರಗಳನ್ನು ಬ್ಲೇಮ್ ಮಾಡೋದಲ್ಲ ಈ ಸಂದರ್ಭದಲ್ಲಿ. ಇವತ್ತು ಮಕ್ಕಳು ಹತಾಶೆ ಮತ್ತು ಆತಂಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ನಾವು ನೈತಿಕವಾಗಿ ಅವ್ರ ಜೊತೆ ನಿಲ್ಲಬೇಕು, ಮಾರ್ಗದರ್ಶನ ಕೊಡಬೇಕು, ಧೈರ್ಯ ತುಂಬುವಂಥ ಕೆಲಸ ನಾವುಗಳು ಮಾಡಬೇಕು. ರಾಜಕಾರಣ ಪೆಟ್ಟಿ ಪಾಲಿಟಿಕ್ಸ್ ಮಾಡಬಾರ್ದು. ಇದರಲ್ಲಿ ಇದು ಮೊದಲನೇ ಸಲ ಆಗಿದೆಯಾ ದೇಶದಲ್ಲಿ? UPA ಕಾಲದಲ್ಲಿ ಎಷ್ಟು ಸಲ ಆಗಿದೆ? ಕಾಂಗ್ರೆಸ್ನವರೇನು ಕೂಡ್ರಿದಾರ? ಹೇಳ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆಯಾ ಇಲ್ವಾ? ಪ್ರಶ್ನೆ ಪತ್ರಿಕೆಗಳು ಎಷ್ಟು ಸಲ ಆಗಿದೆ? KPSCಯಲ್ಲಿ ಎಷ್ಟು ಸಲ ಆಗಿದೆ? ಕರ್ನಾಟಕದಲ್ಲಿ ಇವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಅಂತ ಕಂಗೆಟ್ಟಿ ಇವತ್ತು ಆತಂಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಸಹಾನುಭೂತಿ ನೈತಿಕ ಸ್ಥೈರ್ಯವನ್ನು ಕೊಡೋದು ಬಿಟ್ಟು ಇವತ್ತು ನಮ್ಮ ಮನೆಗಳ ಮುಂದೆ ಹೋಗಿ ನೀವು ನಿಮ್ಮ ಏನು NSUI ಇವ್ರನ್ನ ಕಳಿಸಿದ್ದೀರಲ್ಲ ನಿಮ್ಮ ಕಾರ್ಯಕರ್ತರನ್ನ, ನಾಚಿಕೆ ಆಗಲ್ವಾ? ನೀವು ಕೊಟ್ಟಿದ್ರ CBIಗೆ? ನಿಮ್ಮ ಸರ್ಕಾರ ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆಗಳು ಹೊರಗಡೆ ಬಂದಾಗ ನೀವೇನು ಮಾಡಿದ್ರಿ? ಆದರೆ ನಾವು ಗೊತ್ತಾದ ತಕ್ಷಣ CBIಗೆ ಎನ್ಕ್ವೈರಿ ಮಾಡಿದ್ದೀವಿ, ಅಷ್ಟು ಕ್ಲಿಯರ್ ಇದೆ ಸರ್ಕಾರ. ಹಾಗಾಗಿ ಲೆಟ್ ಅಸ್ ನಾಟ್ ಡೂ ಪೆಟಿ ಪಾಲಿಟಿಕ್ಸ್ ಇನ್ ಸಚ್ ಎ ಸೀರಿಯಸ್ ಮ್ಯಾಟರ್ ಆಫ್ ಎಜುಕೇಷನ್ ಆ್ಯಂಡ್ ದ ಫ್ಯೂಚರ್ ಆಫ್ ಯೂತ್ ಆಫ್ ದಿಸ್ ಕಂಟ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಿದೆ ಅಂತ ಹೇಳಿ. ಆಡಬಾರ್ದು. ಕಾಂಗ್ರೆಸ್ನವ್ರು ಆಡ್ತಾ ಇರೋದು, ಕೇಂದ್ರ ಸರ್ಕಾರ ಅಲ್ಲ. ನೋಡ್ರಿ, ಎಲ್ಲ ಕಡೆ ಕಳ್ಳರಿದ್ದಾರೆ, ಕದೀಮರಿದ್ದಾರೆ. ಯಾರೋ ದುಷ್ಕೃತ್ಯವನ್ನು ಎಸಗಿದ್ದಾರೆ, ಲೋಪ ಆಗಿದೆ, ಅದನ್ನು ಒಪ್ಕೊಳ್ತೀನಿ ನಾನು. ಆದರೆ ತಕ್ಷಣ ಕೇಂದ್ರ ಸರ್ಕಾರ ಇವತ್ತು CBIಗೆ ಎನ್ಕ್ವೈರಿ ಮಾಡಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಮಕ್ಕಳಿಗೆ ಯಾವ ರೀತಿ ಅವರಿಗೆ ಇವತ್ತು ನಾವು ಸಹಕಾರ ಕೊಡಬೇಕು, ಕೇಂದ್ರ ಸರ್ಕಾರ 100% ಆ ವಿದ್ಯಾರ್ಥಿಗಳ ಪರವಾಗಿ ನಿಲ್ತದೆ. ಒಟ್ಟಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಯುವ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ಕೆಲ ಕಾಲ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಯಿತು. ಇತ್ತ ಯುವ ಕಾಂಗ್ರೆಸ್ ನಡೆಗೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕಟ್ಟಡ ಲೋಕಾರ್ಪಣೆಗೊಂಡಿತು. ಹೀಗೆ ಅಲಂಕಾರಗೊಂಡ ನೂತನ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಪೂಜೆ ಸಲ್ಲಿಸಿ ಕಟ್ಟಡ ಉದ್ಘಾಟಿಸುತ್ತಿರುವ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ. ಈ ಕಾರ್ಯಕ್ರಮ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡವನ್ನು ಆದಿಚುಂಚನಗಿರಿ ಶ್ರೀ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ವೇದ ಮಂತ್ರಗಳ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಚಿವ MC ಸುಧಾಕರ್ ಸಂಕೀರ್ಣದ ಅಭಿವೃದ್ಧಿ ಕಾರ್ಯಗಳನ್ನು ಶ್ಲಾಘಿಸಿದರು. ಈ ರೀತಿಯ ವಾಣಿಜ್ಯ ಸಂಕೀರ್ಣಗಳು ನಗರದ ವ್ಯಾಪಾರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದ್ದು ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹಳ ಕಾಲದಿಂದ ಈ ಕಾರ್ಯಕ್ರಮ ಲೋಕಾರ್ಪಣೆ ಆಗಲಿಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಾವು ಕುಳಿತಿರ್ತಕ್ಕಂಥ ಈ ಜಾಗದಲ್ಲಿ ಎದ್ದಿರ್ತಕ್ಕಂಥ ಕೆಂಪೇಗೌಡರ ಹೆಸರಿನ ವಾಣಿಜ್ಯ ಮಳಿಗೆ ಇಲ್ಲಿ ಪ್ರಾರಂಭ ಆಗೋದಕ್ಕೂ ಮುಂಚೆ ಒಂದು ವಿದ್ಯಾಸಂಸ್ಥೆ ಜ್ಞಾನವನ್ನು ಕೊಡ್ತಾ ಇದ್ದದ್ದು ನಿಮಗೆ ಗೊತ್ತಿದೆ. ಮುಖ್ಯವಾಗಿ ಈ 1 ಎಕರೆ 8 ಗುಂಟೆಯನ್ನು ಇರಬೇಕಲ್ಲ ಇದು. ಈ ಜಾಗವನ್ನ ಸುಮಾರು 78-80 ವರ್ಷಗಳ ಹಿಂದೆಯೇ ನಮ್ಮ ನಾರಾಯಣ ರೆಡ್ಡಿ ಅವರು ಕಾಣಿಸುತ್ತೆ. ಅವರು ಕೊಟ್ಟಂತಹದನ್ನು ಉಳಿಸಿ ಬೆಳೆಸಿದವರು ನಮ್ಮ ರಾಮಯ್ಯ ಹೇಳ್ತಾ ಇದ್ರು. KV ಪಿಡಪ್ನವರಿಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಮುಖ್ಯವೋ ಅವರ ಗರಡಿಯಲ್ಲಿ ಬೆಳೆದಂಥ ಶಿಷ್ಯವರೆಗೂ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು. ಎನ್ ರಮೇಶ್ ಇರ್ಬೋದು, KV ನಾಗರಾಜ್ ಇರ್ಬೋದು, ನಮ್ಮ ಎನ್ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಬಹುಮಂದಿ, ಆಮೇಲೆ GR ನಾರಾಯಣ ಸ್ವಾಮಿ ಅವರು, ನಮ್ಮ ಅಶ್ವಥ್, ಇವರೆಲ್ಲರೂ ಕೂಡ
ಇಂತಹ ಒಂದು ಸ್ಥಿತಿಯಲ್ಲಿ ಬೆಳೆಸಿ ಹೋಗಿರ್ತಕ್ಕಂಥ ಮಹನೀಯರನ್ನ ಈ ಹೊತ್ತಿನಲ್ಲಿ ನಾವು ನೆನಪು ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಸೇವೆಗೆ ಅವರಿರುವ ಕಡೆಯಲ್ಲಿ ಅವರೆಲ್ಲ ಆತ್ಮಕ್ಕೆ ಚಿರಶಾಂತಿಯನ್ನು ಮತ್ತೊಮ್ಮೆ ನಾವು ಕೋರಿ. ಇನ್ನು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಕೆ ಸುಧಾಕರ್ ಕಾರ್ಯಕ್ರಮದ ಗಮನ ಸೆಳೆದರು. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಸಾಥ್ ನೀಡಿ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಶ್ರೀ ಕೆಂಪೇಗೌಡರ ವಾಣಿಜ್ಯ ಸಂಕೀರ್ಣ ಅದ್ಭುತವಾಗಿ ಬಂದಿದೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರುವಂಥದ್ದು ಬಹಳ ಸಂತೋಷ. ಅದಕ್ಕಿಂತ ಹೆಚ್ಚು ಸಂತೋಷ ಈ ಒಂದು ಕಟ್ಟಡ ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವ, ನಮಗೆ ಯಾವಾಗಲೂ ಕೂಡ ಸದಾ ಸನ್ಮಾರ್ಗವನ್ನ ತೋರಿಸ್ತಾ ಇರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿರವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರುವಂಥದ್ದು ನಿಜವಾಗಿಯೂ ಕೂಡ ನಮಗೆಲ್ಲ ಕೂಡ ಒಂದು ಸಂತೋಷ, ಮಹಾ ಸಂತೋಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಕೂಡ ಏನಾದರೂ ಕಲಿಯೋದಿದ್ರೆ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಂಘದಲ್ಲಿ ಕಲಿಯೋದಿದೆ. ಅದೇನು ಅಂತಂದ್ರೆ ಕೈಯನ್ನ ಶುದ್ಧವಾಗಿ ಇಟ್ಕೊಂಡು ಆಡಳಿತವನ್ನ ಕೊಟ್ಟಿದ್ದಾರೆ, ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ, ನಾನು ಹೆಸರಿಟ್ಟು ಹೇಳಿ ಹೋಗಲ್ಲ, ಯಾರು ಕೂಡ ಇದರಲ್ಲಿ ಇವತ್ತು ಅಪಪ್ರಚಾರಕ್ಕೆ ಒಳಗಾಗಿಲ್ಲ, ಅವತ್ತ ಅವಿನೀತಿಗೆ ಒಳಗಾಗಿಲ್ಲ. ಅಷ್ಟು ಪಾರದರ್ಶಕತೆಯಿಂದ ಆಡಳಿತವನ್ನ ನೀಡಿದ್ದಾರೆ. ಅದಕ್ಕೆ ಇವತ್ತು ಒಳ್ಳೊಳ್ಳೆಯ ನಮ್ಮ ಕಾನೂನು ಇವತ್ತು ಕಾಲೇಜ್ ಆಗಿದೆ. ಕಾನೂನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನ ಹಿರಿಯರು, ಬಹುಶಃ ಸರಿಸುಮಾರು 100 ವರ್ಷಗಳು ಹತ್ರ ಆಗ್ತಾ ಇರ್ಬೋದು ಸರ್ಕಾರ. ಆಗ ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ಒಂದು ಒಕ್ಕಲಿಗರ ಸಂಘಕ್ಕೆ ನಿವೇಶನ ಸಿಗ್ತಕ್ಕಂಥದ್ದು ಮತ್ತು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥದ್ದಕ್ಕೆ ಬಹಳಷ್ಟು ಜನ ಹಿರಿಯರ ಒಂದು ಕೊಡುಗೆ ಇದೆ. ನಾನು ಈಗಾಗಲೇ ಮಾತಾಡಿದಂಥ ಹಿರಿಯರು ಅವರೆಲ್ಲರ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಹೆಸರುಗಳು ಮತ್ತೆ ಯಾವ್ದಾದ್ರು ಹೆಸರು ಬಿಟ್ಟು ಹೋದ್ರೆ ಸಮೀಕರಲ್ಲಿ ಅವ್ರ ಹೆಸರು ಹೇಳಿ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಆಗ್ಬಾರ್ದು ಅಂತ ಹೇಳಿ ಯಾರೆಲ್ಲ ಇವತ್ತು ಆ ಒಂದು ದೂರದೃಷ್ಟಿಯ ಫಲ ಇಲ್ಲಿವರೆಗೂ ನಾವು ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ. ಒಟ್ಟಾರೆ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಗಣ್ಯರಿಗೆ ವಿಶೇಷವಾಗಿ ಗೌರವಿಸಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472.
ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡಾ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ
ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ರಾಜಕೀಯವಾಗಿ ಹಾವು ಮುಂಗಸಿಯಂತಿದ್ದ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ಉದ್ಘಾಟನಾ ಸಮಾರಂಭದಲ್ಲಿ ಇಬ್ಬರೂ ಒಂದೇ ಕಾರಿನಲ್ಲಿ ಆಗಮಿಸಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಹೀಗೆ ಒಂದೇ ಕಾರಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಒಂದೇ ವೇದಿಕೆಯಲ್ಲಿ ಕುಳಿತು ಮಾತುಕತೆ ನಡೆಸುತ್ತಿರುವ ದೃಶ್ಯಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ. ರಾಜಕೀಯವಾಗಿ ಪರಸ್ಪರ ವಾಗ್ದಾಳಿ ನಡೆಸುತ್ತಿದ್ದ ಇಬ್ಬರು ನಾಯಕರು ಇದೀಗ ಒಂದೇ ವೇದಿಕೆಯಲ್ಲಿ ಸ್ನೇಹಪೂರ್ವಕವಾಗಿ ಕಾಣಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದು ಇಬ್ಬರು ನಾಯಕರು ಕೆಲಕಾಲ ಆತ್ಮೀಯವಾಗಿ ಮಾತುಕತೆ ನಡೆಸಿದರು. ಇದರಿಂದ ರಾಜಕೀಯ ಜಿದ್ದಾಜಿದ್ದಿಯನ್ನು ಮರೆತು ಇಬ್ಬರು ನಾಯಕರು ಒಂದಾಗಿದ್ದಾರಾ ಎಂಬ ಚರ್ಚೆ ಜಿಲ್ಲೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಪ್ರಭಾವಿ ನಾಯಕರಾಗಿರುವ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಕಾರ್ಯಕರ್ತರಲ್ಲೂ ಸಹ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ಆಗುತ್ತದೆಯಾ ಎಂಬ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ. ಮಾಸ್ ಅನ್ನ ನೀವು ಗುಣಿಸಿದ್ದಾದ್ರೆ ಸ್ಕ್ವೇರ್ ಮಾಡಿ ಆಗ ಜಡವಾಗಿರ್ತಕ್ಕಂಥ ವಸ್ತು ಏನಾಗುತ್ತೆ, ಚೇತನ ಆಗಿ ಹೋಗುತ್ತೆ. ಇವತ್ತು ಕೂಡ ಇಲ್ಲಿ ಎರಡು ಸಿಗಳು ಕೊಡ್ತಿದ್ದಾರೆ. ಯಾವುದು? ಒಂದು ಸುಧಾಕರ್ ಈ ಕಡೆಗೆ, ಇನ್ನೊಂದು ಸುಧಾಕರ್ ಈ ಕಡೆಗೆ. ಈ ಎರಡು ಸ್ಕ್ವೇರ್ ಆಗೋದ್ರಿಂದ ನಮ್ಮಲ್ಲಿ ಅಪ್ಪಿತ್ತಿಗೆ ಜಡಗಟ್ಟಿದಂತ ಏನಾದರೂ ಒಂದು ವ್ಯವಸ್ಥೆ ಇದ್ರೆ ನಮ್ಮ ಸಮುದಾಯವು ಕೂಡ ಮತ್ತಷ್ಟು ಚೇತನಯುಕ್ತವಾಗಿ ಬರೀ ನಮ್ಮ ಸಮುದಾಯಕ್ಕಷ್ಟೇ ಅಲ್ಲ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ರೀತಿಯಲ್ಲಿ ಆಗಲಿ ಎಂಬ ಮಾತು ಈ ಸಂದರ್ಭದಲ್ಲಿ ಕೇಶವ ರೆಡ್ಡಿಯವರು ನೀವು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಇದು ಹಾಗೇನೇ ಸೀಟ್ ಬಿಲ್ಡಿಂಗು ಸ್ಕೂಲನ್ನು ಮಾಡಿ ಬಿಟ್ಟುವಂಥ ಸ್ಥಿತಿಯಲ್ಲಿ ಇತ್ತು. ಆದರೆ ನಿಮ್ಮಲ್ಲಿ 93ನೇ ವಯಸ್ಸಿನಲ್ಲಿ ಕೂಡ ಒಂದು ದಿಶಕ್ತಿ ಇದೆ. ಎಷ್ಟು? 91ನೇ ವಯಸ್ಸಿನಲ್ಲಿ ಕೂಡ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಯಾರಿಗಾದ್ರೂ ಒಂಥರ ಅನ್ಸುತ್ತೆ, ಏನಪ್ಪ 23 ವಯಸ್ಸಿಗೆ ಮಂಡಿ ಮೇಲೆ ಕಾಲು ಕೈ ಹುಡ್ಕೊಂಡು ಎದ್ದೇಳಬೇಕು ಅನ್ನೋ ಸ್ಥಿತಿನಲ್ಲಿ 91ನೇ ವಯಸ್ಸಿನಲ್ಲಿ ಅಪ್ಪನ ಗತ್ತು ಇದೆಯಲ್ಲ, ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗುವಂಥದ್ದೇನೆ. ಅಂತಹ ಹೊತ್ತಿನಲ್ಲಿ ಒಳ್ಳೆ ಕಾರ್ಯದರ್ಶಿಯನ್ನು, ಒಳ್ಳೆ ಸದಸ್ಯರುಗಳನ್ನ ಜೊತೆಯಲ್ಲಿ ಡೈರೆಕ್ಟರ್ಸ್ಗಳನ್ನ ಇಟ್ಕೊಂಡು ಇಂಥ ಅದ್ಭುತವಾದ ಕೆಲಸವನ್ನ ಖಂಡಿತ ಮಾಡಿದ್ರಿ. ನಿಮ್ಮ ಈ ಶ್ರಮಕ್ಕೆ, ನಿಮ್ಮ ಸಂಕಲ್ಪಕ್ಕೆ ಸಂದಂತ ಜಯ. ಎಲ್ಲರೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ನಿಮ್ಮ ವ್ಯಕ್ತಿತ್ವಕ್ಕೆ ಖಂಡಿತ ಸಮುದಾಯ ಋಣಿಯಾಗಿರುತ್ತೆ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಸಮುದಾಯದ ಎಲ್ಲ ಕಾರ್ಯಗಳಿಗೂ ಕೂಡ ಸ್ಪಂದಿಸ್ತಕ್ಕಂಥ ಒಳ್ಳೆಯ ಭಕ್ತರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಬೇರೆ ಕಡೆಗೆ ಹೋಲಿಕೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಹೃದಯ ಇರ್ತಕ್ಕಂಥ ಭಕ್ತರು ಇರೋದ್ರಿಂದ ನಿಮ್ಮೆಲ್ಲರ ಆ ಒಂದು ಆಸ್ತಿಯ ಮೇರೆಗೆ ಇಂದು ಸಮುದಾಯದ ಹೆಮ್ಮೆಯ ಕೇಂದ್ರವಾಗಿರ್ತಕ್ಕಂಥ ಒಕ್ಕಲಿಗರ ಸಂಘ ಮತ್ತಷ್ಟು ಕೀರ್ತಿಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಡೆದೆ. ಇದು ಮತ್ತಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ ಸಮುದಾಯದ ಎಲ್ಲ ಒಟ್ಟಾರೆ ಹಾವು ಮುಂಗುಸಿ ಅಂತಿದ್ದ ಇಬ್ಬರು ನಾಯಕರು ಈಗ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಹಾಗೂ ಸಂಸದ ಸುಧಾಕರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯು ನನ್ನ ಜೀವನದ ಕೊನೆಯ ಚುನಾವಣೆಯಾಗಲಿದೆ ಎಂದು ಹಿರಿಯ ಜೆಡಿಎಸ್ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ.
ಅಲ್ಲ ಸರ್, ಸಕ್ರಿಯವಾಗಿ ಏನು ತಾಲೂಕಿನಲ್ಲಿ ಸಿಎಂ ಶ್ರೀನಾಥ್ ಅವರು ಓಡಾಡ್ತಾ ಇದ್ದಾರೆ ಅನ್ನೋ ಮಾತು ಅಲ್ಲ ಸರ್, ಚರ್ಚೆ ಆಗ್ತಾ ಇರುವಂತದ್ದು ಸರ್. ನಿಮ್ಗೆ ಅವ್ರ ಬಗ್ಗೆ ಚಿಂತನೆ ಇದೆಯಲ್ಲ, ಧಾರ್ಮಿಕ ಕಾರ್ಯಕ್ರಮಗಳು ತಾಲೂಕು ಯಾರಿಗೂ ನಾನ್ ಕ್ಯಾಂಡಿಡೇಟ್ ಅಂತ ಹೇಳುವಾಗ ಎಲ್ಲರೂ ಬಾಯ್ ಬಿಟ್ಟಿರ್ತಾರೆ, ಸಂಬಂಧ ಇಲ್ಲ. ನನಗೆ ಬೇರೆಯವ್ರ ವಿಷಯ ಚರ್ಚೆಗೆ ಅವಶ್ಯಕತೆ ಇಲ್ಲ. ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇರುವಾಗ ನೀವು ಒಪ್ಕೊಂಡು ಹೋಗ್ಬೇಕಷ್ಟೇ. ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಹಿರಿಯ ಜೆಡಿಎಸ್ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿನ ನಾಯಕತ್ವದ ಗೊಂದಲಗಳಿಗೆ ತೆರೆ ಎಳೆದರಲ್ಲದೆ ಭವಿಷ್ಯದ ರಾಜಕೀಯದ ಬಗ್ಗೆ ಸ್ಪಷ್ಟನೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಕೋಲಾರದ ಪರಾಜಿತ ಜೆಡಿಎಸ್ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಅವರು ಸಕ್ರಿಯವಾಗಿ ಓಡಾಡುತ್ತಿರುವುದು ಹಲವು ಚರ್ಚೆಗಳಿಗೆ ಗ್ರಾಸವಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ವೆಂಕಟಶಿವಾರೆಡ್ಡಿ, ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧಿಸುವವರೆಗೂ ನಾನು ಸ್ಪರ್ಧೆ ಮಾಡಿಯೇ ತೀರುತ್ತೇನೆ ಎಂದು ಸವಾಲು ಹಾಕುವ ಮೂಲಕ ಎಲ್ಲಾ ಅನುಮಾನಗಳಿಗೆ ಮುಕ್ತಿ ಹಾಡಿದರು. ರಾಜ್ಯ ರಾಜಕಾರಣದ ಬಗ್ಗೆ ಭವಿಷ್ಯ ನುಡಿದ ಶಾಸಕರು 2028ರಲ್ಲಿ ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಆ ಸರ್ಕಾರದಲ್ಲಿ ನಾನು ಮಂತ್ರಿಯಾಗುವುದು 100ಕ್ಕೆ 100ರಷ್ಟು ಖಚಿತ ಎಂಬ ಬಲವಾದ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ಚುನಾವಣೆ ಅಲ್ಲ ಶ್ರೀನಿವಾಸಪುರದಲ್ಲಿ ಯಾರು ಚೇಂಜ್ ಆಗುವ ಪ್ರಶ್ನೆ ಇಲ್ಲ. ವೆಂಕಟಶಿವಾರೆಡ್ಡಿ ಇಸ್ ದಿ ಕ್ಯಾಂಡಿಡೇಟ್. ಅಲ್ಲ, NDA ಅಭ್ಯರ್ಥಿಯಾಗಿ ಏನಾದರೂ ಬದಲಾಗ್ತಾರೆ ಅನ್ನೋ ಮಾತುಗಳು ಚರ್ಚೆ ಅಲ್ಲ. ಕಳೆದ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರ ಸಮಯದಲ್ಲಿ ತಾವೇ ಹೇಳಿದ್ರಿ ಸರ್, ಇದು ನನ್ನ ಕಡೆಯ ಚುನಾವಣೆ ಅಂತ. ಹೇಳೇ ಇಲ್ಲ. ಸಂದರ್ಭ ಬಂದಾಗ ಸಂದರ್ಭಕ್ಕೆ ಅನುಗುಣವಾಗಿ ಇವಾಗ ನಮ್ಮ ಸ್ನೇಹಿತರು ಯಾವ ಕ್ಯಾಂಡಿಡೇಟ್ ಆಗ್ತಾರೆ, ನನ್ನ ಕ್ಯಾಂಡಿಡೇಟ್ ಆಗಲೇಬೇಕಿದೆ. ಬೇರೆಯವ್ರ ಕ್ಯಾಂಡಿಡೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪಕ್ಷ ಉಳಿಬೇಕಂದ್ರೆ ನಾನಿದ್ರೆ ಅವನು ಆತ್ಮ ಇರ್ತಾನೆ, ಅವರಿದ್ರೆ ನಾವು ಇರ್ತೇವೆ ಅಷ್ಟೇ. ಬಹುಶಃ ಇದೆ ನಾನು ಇದು ಲಾಸ್ಟ್ ಚುನಾವಣೆ ಅಂದರೆ ಸರ್, ಈಗ 2028ರ ಚುನಾವಣೆ ಕಡೆ ಚುನಾವಣೆ. NDA ಸರ್ಕಾರ ಬರುತ್ತೆ, NDA ಸರ್ಕಾರದಲ್ಲಿ ಮಂತ್ರಿನೂ ಆಗ್ತೇನೆ. ಅರ್ಥ ಆಯ್ತಾ? ಅದು ಹೇಳ್ಬೇಕಾ? ನಮ್ಮ ಪಕ್ಷದಲ್ಲಿ ನಾನೇ ಸೀನಿಯರ್ ಮೋಸ್ಟ್ MLA. ಸರ್, ಕೈಗಾರಿಕಾ ವಲಯದ್ದು ಎಲ್ಲಿ ತನಕ ಬಂದಿದೆ ಸರ್? ಬರುತ್ತೆ. ಕೆಲವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ಮಹಾನುಭಾವರು. ಆದರೂ ಸಹಿತ ನಾನು ಬಿಡುವ ಪರಿಸ್ಥಿತಿ. ಅದಕ್ಕೋಸ್ಕರ ಇವೆಲ್ಲ ಮಾಡಬೇಕು ಅಂತ ನೆಕ್ಸ್ಟ್ MLA ಆಗಿ ಮಿನಿಸ್ಟರ್ ಆದರೂ ಬಿಟ್ಟರೆ ಎಲ್ಲ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ನೆಮ್ಮದಿಯಿಂದ ಇರ್ತಾರೆ ಜನ. ಪೀಠಕ್ಕೆ ಅನ್ನೋದಿಲ್ಲ. ಮುಂದಿನ ಪೀಳಿಗೆ ಎಲ್ಲ ಅಭಿವೃದ್ಧಿ ಬಗ್ಗೆ ಎಲ್ಲ 100% ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ತೇನೆ. CM ತುಂಬ ಹೋರಾಡ್ತಾರೆ. ಯಾರ ಮಾತು ಕೇಳಬೇಡ್ರಿ. ಯಾರು ಅವರಲ್ಲ, ಸುಮ್ಮನೆ ನನಗೆ ಹಂಗೆಲ್ಲ ಕೇಳಬಾರ್ದು. ನನ್ನ ಬಗ್ಗೆ ಕೇಳಿ ಅಷ್ಟೇ. ನಾನು ಬೇರೆಯವ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಯಾರು ಬೇಗ ಅವ್ರು ಬೇರೆ ಪಕ್ಷದಲ್ಲಿ ನಿಂತ್ಕೊಳ್ಳಿ, ನಾನು ಬೇಡ ಅಷ್ಟೇ ತಾನೆ. ನಿಮ್ಮ ಪಕ್ಷದಲ್ಲಿ ನೀವೇ ಕ್ಯಾಂಡಿಡೇಟ್? ಯಾರು ಕ್ಯಾಂಡಿಡೇಟು? ನಾನು ಯಾವತ್ತು ಅಪ್ಲಿಕೇಶನ್ ಹಾಕ್ದೇವನು ಅಲ್ಲ ಇದುವರೆಗೆ. ನನ್ನ ಚರಿತ್ರೆಯಲ್ಲಿ ಕಾಂಗ್ರೆಸ್ಸಲ್ಲಿದ್ದೆ, JDS ಅಲ್ಲಿದ್ದೆ, BJPಯಲ್ಲಿ ಒಂದು ಸಾರಿ ಕಂಟೆಸ್ಟ್ ಮಾಡಿದ್ದೆ. ಯಾವ ಪಕ್ಷದಲ್ಲಿ ನಾನು ಅಪ್ಲಿಕೇಶನ್ ಹಾಕಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾನೇ ಕ್ಯಾಂಡಿಡೇಟ್. ಅಲ್ಲ ಸರ್, ಸಕ್ರಿಯವಾಗಿ ಏನು ತಾಲೂಕಿನಲ್ಲಿ ಸಿಎಂ ಶ್ರೀನಾಥ್ ಅವರು ಓಡಾಡ್ತಾ ಇದ್ದಾರೆ ಅನ್ನೋ ಮಾತು ಅಲ್ಲ ಸರ್, ಚರ್ಚೆ ಆಗ್ತಾ ಇರುವಂತದ್ದು ಸರ್. ನಿಮ್ಗೆ ಅವ್ರ ಬಗ್ಗೆ ಚಿಂತನೆ ಇದೆಯಲ್ಲ, ತಾಲೂಕು ಯಾರಿಗೂ ನಾನ್ ಕ್ಯಾಂಡಿಡೇಟ್ ಅಂತ ಹೇಳುವಾಗ ಎಲ್ಲರೂ ಬಾಯ್ ಬಿಟ್ಟಿರ್ತಾರೆ, ಸಂಬಂಧ ಇಲ್ಲ. ನನಗೆ ಬೇರೆಯವ್ರ ವಿಷಯ ಚರ್ಚೆಗೆ ಅವಶ್ಯಕತೆ ಇಲ್ಲ. ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇರುವಾಗ ನೀವು ಒಪ್ಕೊಂಡು ಹೋಗ್ಬೇಕಷ್ಟೇ. ನನಗೆ ಚಾಲೆಂಜ್ ಮಾಡಿದ್ರು ಯಾರು ಇದ್ದಾರೆ ಅಂದರೆ ಎಷ್ಟು ಸರ್ ನಾನು ಎಲೆಕ್ಷನ್ ಮಾಡಿರೋದು? 10 ಎಲೆಕ್ಷನ್. ಯಾರಾದ್ರೂ ರಾಜ್ಯದಲ್ಲಿ ಮಾಡಿದಾರ? ಒಂದೇ ಶತ್ರು, ಒಂದೇ ಕ್ಯಾಂಡಿಡೇಟ್. ಇವಾಗಲೂ ಅಷ್ಟೇ. ಇವಾಗಲೂ ಅಷ್ಟೇ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity,
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್
ಫಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಂತಾಮಣಿ ಉಪವಿಭಾಗದಲ್ಲಿ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಹೊಸಪೇಟೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಸ್ವಲ್ಪ ಸೈಡ್ ಕ್ರಾಸ್ ಎಲ್ಲ ಸಾರ್ವಜನಿಕರು ಆಸೀನರಾಗಬೇಕು. ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಆಸೀನರಾಗಿರ್ತಕ್ಕಂಥ ಬಿಎಸ್ಸಿನ ಮತ್ತು ತಂಡದವರಿಂದ ಆತ್ಮೀಯವಾಗಿ ವರ್ಗಾವಣೆಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಹೂವಿನ ಮಳೆ ಸುರಿಯುವ ಮೂಲಕ ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೀರಿ. ಚಿಂತಾಮಣಿ ಉಪವಿಭಾಗದಲ್ಲಿ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಹೊಸಪೇಟೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೇರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುರಳೀಧರ್ ಅವರ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮುರಳೀಧರ್ ಅವರು ತಮ್ಮ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳು ವರ್ಗಾವಣೆಗೊಳ್ಳುವುದು ಸಹಜ, ಆದರೆ ತಾವು ಕೆಲಸ ಮಾಡಿದ ಕ್ಷೇತ್ರದಲ್ಲಿ ಜನಮಾನಸದಲ್ಲಿ ಉಳಿಯುವುದು ಮುಖ್ಯ ಎಂದು SP ಕುಶಾಲ್ ಚೌಕ್ಸೆ ತಿಳಿಸಿದರು. ಸ್ವಲ್ಪ ಸೈಡ್ ಕ್ರಾಸ್ ಎಲ್ಲ ಸಾರ್ವಜನಿಕರು ಆಸೀನರಾಗಬೇಕು. ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಆಸೀನರಾಗಿರ್ತಕ್ಕಂಥ ಬಿಎಸ್ಸಿನ ಮತ್ತು ತಂಡದವರಿಂದ ಆತ್ಮೀಯವಾಗಿ ವರ್ಗಾವಣೆಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಹೂವಿನ ಮಳೆ ಸುರಿಯುವ ಮೂಲಕ ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ನಮ್ಮ ಸಿಬ್ಬಂದಿಯವರು ಅವನ್ನೆಲ್ಲ ಕೂರಿಸೋದಕ್ಕೆ ಮತ್ತೆ ವ್ಯವಸ್ಥೆ ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ SP ಸಾಹೇಬರು ಮತ್ತು ಎಲ್ಲ ಅಧಿಕಾರಿ ದಯವಿಟ್ಟು ಮಾಡ್ತಾ ಇದ್ವಿ. ನಮ್ಮ ಒಂದು ಹೆಚ್ಚಿನ DSP ಸಾಹೇಬರಿರ್ತಕ್ಕಂಥ ಶ್ರೀ ಮುರಳೀಧರ್ ಜೋರು ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವಂತ ಬೀಳ್ಕೊಡುಗೆ ಮಾಡ್ಕೊಡ್ಬೇಕಂತ ಬರ್ತಾ ಇದ್ದೀನಿ. ವರ್ಗಾವಣೆಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವ ಮೂಲಕ ಬೀಳ್ಕೊಡುಗೆಯನ್ನು ಮಾಡ್ಕೊಡ್ತಾ ಇದ್ದೀನಿ. ಅವರ ಮುಂದಿನ ವರ್ಗಾವಣೆಯ ಸ್ಥಳ 4 ವರ್ಷ ಈ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇವರದು DR ಕೆಲಸ, ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ದವ್ರದ್ದು ಕೆಲಸ ಎಲ್ಲ ಬ್ಯಾಕೇಜ್ ಸ್ಟೇಜ್ ಕೆಲಸ ಇದೆ. ಹೇಗೆ ಅವರು ಹೇಳಿದ್ದಾರೆ, ಪಬ್ಲಿಕ್ ಜೊತೆ ರಿಲೇಷನ್ ಜಾಸ್ತಿ ಇಲ್ಲ ನಮ್ಮದು, ಬಟ್ ಬ್ಯಾಕೇಜ್ ಸ್ಟೇಜ್ ಕೆಲಸ ಇಲ್ಲ. ನಮಗೆ ಗೊತ್ತಾಗಿಲ್ಲ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ಗೆ ಗೊತ್ತಾಗಿಲ್ಲ. ನಮ್ಮೆಲ್ಲ ಓನ್ಲಿ ಸೀನಿಯರ್ ಆಫೀಸರ್ಸ್ಗೆ ಗೊತ್ತಾಗುತ್ತೆ. ಯಾವಾಗಲೂ ಲೇಟ್ ನೈಟ್ ಕಾಲ್ ಮಾಡಬೇಕು, ಹೇಳಬೇಕು, ಒಂದು DR ಪಾರ್ಟಿ ಕಳಿಸಿ, ಈ ಥರ ಮಾಡಿ, ನೀವು ಹೋಗಿ. ಸೊ ತುಂಬ ರೆಸ್ಪಾನ್ಸಿವ್ ಆಗಿ ಒಳ್ಳೆ ರೀತಿ ಅವರು ಕೆಲಸ ಮಾಡಿದ್ದಾರೆ, ಇಲ್ಲಿ ಡ್ಯೂಟಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಇನ್ನೊಂದು, ಈಗ ಚಿಂತಾಮಣಿಗೆ ಬಂದಿದ್ದಾರೆ, ಚಿಂತಾಮಣಿಯಲ್ಲಿ ಅವ್ರದ್ದು ಪ್ರೋಗ್ರಾಮ್ ಆಗ್ತಾ ಇದೆ. ಸೊ ಇನ್ನೊಂದು ನನ್ನ ಮೈಂಡ್ಗೆ ಒಂದು ಪಾಯಿಂಟ್ ಬಂದಿದೆ, ಅವ್ರದ್ದು ನೈಟ್ ರೌಂಡ್ಸ್ ಚಿಂತಾಮಣಿಯಲ್ಲಿದೆ. ಅವರು ವೀಕ್ಲಿ ಒಂದು ಬಾರಿ ಚಿಂತಾಮಣಿ ನೈಟ್ ರೌಂಡ್ಸ್ ಇದೆ ಅವ್ರದ್ದು ಡ್ಯೂಟಿಯಲ್ಲಿ. ಸೊ ವೀಕ್ಲಿ ಚಿಂತಾಮಣಿ ನೈಟ್ ರೌಂಡ್ಸ್ಗೆ ಬರ್ತಾ ಇದ್ದಾರೆ. ನಾನು ಕೂಡ ಸುಮಾರು ಬಾರಿ ಚೆಕ್ ಮಾಡಿ ಯಾವ ಯಾವ ಜಾಗ ಹೋಗ್ತಾರ, ನಾವು ಕೂಡ ಅವರು ನಮಗೆ ಬೆಳಿಗ್ಗೆ ಪ್ರತಿದಿನ ಕೊಡ್ತಾರೆ ಲೊಕೇಶನ್, ಯಾವ ಯಾವ ಜಾಗ ಹೋಗಿದ್ದಾರೆ. ಸುಮಾರು ಬಾರಿ ನಾವು ಕೂಡ ಕೈಂಡ್ ಆಫ್ ಜೋಕ್ ಥರ ಮಾಡಿದ್ದೀವಿ, ಏನು ಮಹಾದೇವ್ ಅಲ್ಲಿ ಹೋಗಿದ್ದಾರೆ, ಚಿನ್ಸಾಂದ್ರ ಹೋಗಿದ್ದೀರಾ, ಹುಣಸೇನಲ್ಲಿ ಹೋಗಿದ್ದೀರಾ, ಈ ಥರ. ಸೊ ಅವ್ರದ್ದು ಕೂಡ ಈ ಫೇರ್ವೆಲ್ ಪ್ರೋಗ್ರಾಮ್ಗೆ ಅವರು ಚಿಂತಾಮಣಿ ಬಂದಿದ್ದಾರೆ, ಅದು ಕೂಡ ಒಂದು ಸಂತೋಷದ ವಿಷಯ ಇದೆ. ಮತ್ತು
ಎಲ್ಲ ಪಬ್ಲಿಕ್ ಬಂದಿದ್ದಾರೆ. ಸೊ ಅದು ಕೂಡ ಒಂದು ನಮಗೆ ಅರ್ಥ ಆಗ್ತಾ ಇದೆ ಕಿ ತುಂಬ ಒಳ್ಳೆ ರೀತಿ ಪೊಲೀಸಿಂಗ್ ನಡೆದಿದೆ ಚಿಂತಾಮಣಿಯಲ್ಲಿ. ಕಳೆದ 2.5 ವರ್ಷ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ಕಾರಣ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ಕ್ರೈಮ್ ರೇಟ್ ಕಂಟ್ರೋಲಲ್ಲಿ ಇದೆ. ಲಾರ್ಡ್ ಆರ್ಡರ್ ಪ್ರಾಬ್ಲಮ್ದು ಯಾವುದು ದೊಡ್ಡ ಘಟನೆ ಆಗ್ತಾ ಇಲ್ಲ. ಲಾರ್ಡ್ ಆರ್ಡರ್ದು ಯಾವುದು ಘಟನೆ ಆಗಿದೆ ಅದನ್ನು ತುಂಬ ಚೆನ್ನಾಗಿ ಥರ ಕಂಟ್ರೋಲ್ ಮಾಡಿದ್ದಾರೆ. ಸೊ ತುಂಬ ಯಶಸ್ವಿಯಾಗಿ ಅವರು ಇಲ್ಲಿ ಅವ್ರದ್ದು ಏನು ಟೆನ್ಯೂರ್ ಇತ್ತು ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ಈಗ ಫ್ಯೂಚರ್ ಪೋಸ್ಟಿಂಗ್ ಹೊಸಪೇಟೆ ಸಬ್ ಡಿವಿಷನಲ್ಲಿ DSP ಆಗಿ ಅವರು ಹೋಗ್ತಾ ಇದ್ದಾರೆ. ಆ ಪೋಸ್ಟಿಂಗ್ ಬಗ್ಗೆ ಕೂಡ ಬೆಸ್ಟ್ ವಿಶೇಸ್ ಮತ್ತು ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ. ಮತ್ತು ಎಲ್ಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ವತಿಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳು. ಮತ್ತು ಅದೇ ರೀತಿ ನಮ್ಮ ಮಹಾದೇವ್ ವತ್ನಿ ಅವರಿಗೆ ಕೂಡ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸಮಾರಂಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಅವರು ಚಿಂತಾಮಣಿಯಲ್ಲಿ ಕೆಲಸ ಮಾಡಿದ ಅನುಭವ ಮತ್ತು ಸಹೋದ್ಯೋಗಿಗಳ ಸಹಕಾರವನ್ನು ನೆನೆದು ಧನ್ಯವಾದ ಅರ್ಪಿಸಿದರು. ಅನ್ನೋದು ಸಹ ಯಾವತ್ತೂ ನಮಗೆ ಅನಿಸ್ಲೇ ಇಲ್ಲ. ಯಾಕಂದರೆ ಸಮಸ್ಯೆ ಬರೋಲ್ಲ ಅಲ್ಲಿ. ಏನು ರೊಟೀನು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಸು ಆಕ್ಸಿಡೆಂಟ್ಸು ಇಂಥ ಬರ್ತಾವೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ KADB ವಿಷಯದಲ್ಲೂ ಸಹ ಎಲ್ಲ ರೈತ ಸಂಘ ಮಿತ್ರರು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಒಂದ್ಸಲ ಜಂಗಮಕೋಟೆಯಲ್ಲಿ ಒಂದು ಕ್ಲಿಷ್ಟ ಸಮಸ್ಯೆ ಎದುರಾದಾಗಲೂ ಸಹ ಈಸಿಯಾಗಿ SP ಸಾಹೇಬರು ನಾವು ಅದನ್ನು ಡಿಫ್ಯೂಸ್ ಮಾಡಿದ್ದೀವಿ. ಮತ್ತು ಇಂಥ ಹಲವಾರು ಸನ್ನಿವೇಶಗಳಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ನನಗೆ ಸಜೆಸ್ಟ್ ಮಾಡಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಜಗನ್ನಾಥ ರೈ ಸಾಹೇಬರು ಅಷ್ಟೇ. ಜಗನ್ನಾಥ ರೈ ಸಾಹೇಬರು 2023ರಲ್ಲಿ ಫಸ್ಟ್ ಅಡಿಷನಲ್ SP ಇಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತ ಆಗಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ಲೇಟಾಗಿ ಬಂದರೂ ಸಹ ಅವರು ನೆಕ್ಸ್ಟು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನಾದರೂ ಚಿಕ್ಕ ವಿಷಯ ಆದರೂ ಸಹ ಸ್ಪೆಷಲಿ ಕೆಂಚಾರ್ಲಹಳ್ಳಿ ಸರ್ಕಲ್, ಯಾಕಂದರೆ ಸಾಹೇಬರು ಕಂಬಾಲಹಳ್ಳಿಯಲ್ಲಿ ಅಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಅವ್ರ ನೇಚರ್ ಗೊತ್ತು. ಕೋಲಾರ ರೂರಲಲ್ಲಿ ಕೆಲಸ ಮಾಡಿದ್ದಾರೆ. ಕೋಲಾರ ರೂರಲ್ ಜನ, ಶ್ರೀನಿವಾಸಪುರ ಜನ, ನಮ್ಮ ಚಿಂತಾಮಣಿ ಜನ ಹೇಗಿದ್ದಾರೆ ಅಂತ ಗೊತ್ತು. ಅಲ್ಲಿ ಕೆಲಸ ಮಾಡಿದವರು ಇಲ್ಲಿ ಈಸಿಯಾಗಿ ಕೆಲಸ ಮಾಡ್ಬೋದು. ನಮ್ಮ ನಾಗೇಶ್ ಸಾಹೇಬರು ಫಸ್ಟ್ ರಿಪೋರ್ಟ್ ಮಾಡಿದ ದಿವಸನೇ ಕೇಳಿದ್ರು, ನೀವು ಶ್ರೀನಿವಾಸಪುರ ಗೊತ್ತಲ್ಲ ಅಂತ. ಹೌದು ಸರ್, ಅದು ಸೇಮ್ ಶ್ರೀನಿವಾಸಪುರ ಅಣ್ಣ ತಮ್ಮನೇ ಇದು ಚಿಂತಾಮಣಿ. ಸರ್ ನಿಂಗೆ ಹೆಚ್ಚಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಜಗನ್ನಾಥ ರೈ ಸಾಹೇಬರು ಕೆಂಚಾರ್ಲಹಳ್ಳಿ ಸರ್ಕಲ್ ಅಂದ ತಕ್ಷಣ ಚಿಕ್ಕ ವಿಷಯ ಆದರೂ ಸಹ ದೊಡ್ಡದಂತ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಅವಾಗಲೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಹಾಗೂ ಗಣ್ಯರು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ವಿದ್ಯಾರ್ಥಿಯನ್ನು ಚುಡಾಯಿಸಿದ ಆರೋಪ. ವಿದ್ಯಾರ್ಥಿನಿ ಕಡೆಯವರಿಂದ ಪ್ರಶ್ನೆ, ಅಂಗಡಿ ಮಾಲೀಕ ಹಾಗೂ ಯುವಕನಿಂದ ಹಲ್ಲೆ ಆರೋಪ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದು. ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕಿಡಿಕಾರಿದ ಸಂಸದ ಸುಧಾಕರ್. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ. ಲೋಕಾರ್ಪಣೆಗೊಳಿಸಿದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಘಟಾನುಘಟಿ ನಾಯಕರ ಸಮಾಗಮ. ಹಾವು ಮುಂಗಸಿಯಂತಿದ್ದ ರಾಜಕೀಯ ಬದ್ಧವೈರಿಗಳು. ವೇದಿಕೆ ಹಂಚಿಕೊಂಡ ಸಚಿವ MC ಸುಧಾಕರ್, ಸಂಸದ ಡಾಕ್ಟರ್ K ಸುಧಾಕರ್. ಕುತೂಹಲ ಕೆರಳಿಸಿದ ಚಿಕ್ಕಬಳ್ಳಾಪುರ ರಾಜಕೀಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.